ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಂದಿನಿ ಮಲೆನಾಡ ಮಲ್ಲಿಗೆ ಅಡುಗೆ ಚಾನಲ್ನಿಂದ ಇವತ್ತು ಒಂದು ಹಾಲಿನ ಪೌಡರನ್ನು ಉಪಯೋಗಿಸಿ ಒಂದು ಸ್ವೀಟನ್ನು ಮಾಡ್ಕೊಳ್ಳೋಣ. ಹಾಲಿನ ಪೌಡರಿಂದ ಹಲವಾರು ಸ್ವೀಟ್ಸ್ನ ಮಾಡ್ಬೋದು, ಅದರಲ್ಲಿ ಈ ದೂದ್ ಪೇಡನೂ ಸಹ ಒಂದು. ಹಾಗಿದ್ರೆ ಬನ್ನಿ ಏನೇನು ಬೇಕಂತೇಳಿ ನೋಡ್ಕೊಳ್ಳೋಣ. ಒಂದು ಬೌಲ್ ಹಾಲು ಪೌಡ್ರ್ ತೊಗೊಂಡಿದ್ದೀನಿ, ಅರ್ಧ ಬೌಲ್ ಸಕ್ಕರೆ ತೊಗೊಂಡಿದ್ದೀನಿ, ಮುಕ್ಕಾಲು ಬೌಲ್ ಹಾಲು ತೊಗೊಂಡಿದ್ದೀನಿ ಕಾಯಿಸಿ ಆರಿಸಿರೋದು. ನಾನಿಲ್ಲಿ 5-6 ಚಮಚ ತುಪ್ಪನ ತೊಗೊಂಡಿದ್ದೀನಿ. ನಂತರ ಒಂದು 5-6 ಏಲಕ್ಕಿನ ತೊಗೊಂಡಿದ್ದೀನಿ. ಈ ಏಲಕ್ಕಿನ ಸಿಪ್ಪೆ ಬಿಡಿಸಿ ನಾನು ಕುಟ್ಟಿ ಇಟ್ಕೊಳ್ತೀನಿ. ಈಗ ಅದಕ್ಕೆ ನಾನು ಡೆಕೋರೇಷನ್ಗೆ ಅಂತೇಳಿ ಇಲ್ಲಿ ಪಿಸ್ತಾನ ತೊಗೊಂಡಿದ್ದೀನಿ. ಹೀಗೆ ದ್ರಾಕ್ಷಿ, ಗೋಡಂಬಿ, ಇಲ್ಲಾಂದರೆ ಕಡಲೆ ಬೀಜ, ಇಲ್ಲ ಬಾದಾಮಿ ಯಾವುದಾದ್ರೂ ತೊಗೊಳ್ಬಹುದು. ಈಗ ಸ್ಟವ್ ಆನ್ ಮಾಡಿಕೊಂಡು ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು 1 ಲೋಟ ಹಾಲು ಹಾಕ್ಕೊಂಡು ಆಮೇಲೆ ತುಪ್ಪ ಹಾಕ್ಕೊಂಡು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಅದು ಒಂದು ಸ್ವಲ್ಪ ಕುದಿ ಬರಲಿ. ಕುದಿ ಬಂದ ನಂತರ ನಾವು ಹಾಲು ಪೌಡ್ರನ್ನು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕೈ ಆಡೋಣ. ತುಂಬ ಈಸಿ ರೆಸಿಪಿ, ತುಂಬ ಇನ್ಸ್ಟೆಂಟಾಗಿ ಇದನ್ನು ನಾವು ಮಾಡ್ಕೊಳ್ಬಹುದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಮನೆಯವರು ಸಹ ತಿನ್ಬೋದು. ನಾವು ಅಂಗಡಿಯಲ್ಲಿ ಹೋಗ್ಬಿಟ್ಟು ತಂದು ತಿನ್ನೋದು ಇದೇ ಟೇಸ್ಟು, ಇಲ್ಲಿ ಮಾಡ್ಕೊಂಡು ತಿನ್ನೋದು ಸಹ ಇದೇ ಟೇಸ್ಟು. ಇದು ಚೆನ್ನಾಗಿ ಕೈ ಆಡ್ತಾ ಇರಬೇಕು. ಇದು ಗಂಟಾಗೋದಿಲ್ಲ, ಆದರೂ ಒಂದು ಸ್ವಲ್ಪ ತಳ ಹಿಡಿಯೋ ಹಾಲಿನ ಪೌಡ್ರ್ ಆಗಿರೋದ್ರಿಂದ ತಳ ಹಿಡಿಯುತ್ತೆ. ಹಾಗಾಗಿ ನಾವು ಅದನ್ನು ಕೈ ಆಡ್ತಾ ಇರಬೇಕಾಗತ್ತೆ. ಇದಕ್ಕೆ ನಾವು ಕೋವನ್ನು ಸಹ ಹಾಕ್ಕೊಂಡು ಮಾಡ್ಕೊಳ್ಬಹುದು. ಈಗ ಆಗಿದೆ ನೋಡಿ, ಸ್ವಲ್ಪ ಗಟ್ಟಿಯಾಗಿದೆ. ನಾನು ಅದಕ್ಕೆ ಏನು ಕುಟ್ಟಿಟ್ಕೊಂಡಿದ್ವೋ ಏಲಕ್ಕಿ ಪುಡಿ ಈಗ ನಾನು ಅದಕ್ಕೆ ಹಾಕಿಬಿಟ್ಟು ಈಗ ಅದನ್ನು ಚೆನ್ನಾಗಿ ತಳ ಹಿಡಿದಿರೋ ರೀತಿ ನಾನು ಕೈ ಆಡಿಸ್ತಾ ಇದ್ದೇನೆ. ಲೋ ಫ್ಲೇಮಲ್ಲೇ ಇದನ್ನೆಲ್ಲ ಮಾಡ್ಕೋಬೇಕಾಗತ್ತೆ. ತುಂಬ ಸುಲಭವಾಗಿ ಇದನ್ನು ಮಾಡ್ಕೊಳ್ಬಹುದು, ಕೈಗೆ ಅಂಟೋದಿಲ್ಲ. ಇದು ತಳ ಬಿಟ್ಟು ಬಂತು ಅನ್ನೋದರಲ್ಲಿ ನಾವು ಸ್ಟವ್ ಆಫ್ ಮಾಡಿ ಸ್ವಲ್ಪ ಉಗುರು ಬೆಚ್ಚಿದೆ ಅನ್ನೋದರಲ್ಲಿ ನಾವು ಅದನ್ನು ಉಂಡೆಗಳನ್ನು ಕಟ್ಕೊಂಡು ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ನಾವು ಅದನ್ನು ಕಟ್ ಮಾಡ್ಕೊಳ್ಬಹುದು. ನಾನು ಎಷ್ಟೋ ಜನನ ನೋಡಿದ್ದೀನಿ ಸ್ನೇಹಿತರೆ, ಅಂಗನವಾಡಿಯಿಂದ ತಂದಂತಹ ಹಾಲಿನ ಪೌಡ್ರು ಮಕ್ಳಿಗೂ ಸಹ ಕೊಡೋದಿಲ್ಲ, ಅದನ್ನು ಹಾಗೆ ವೇಸ್ಟ್ ಮಾಡಿ ಎಷ್ಟೋ ಜನ ಚೆಲ್ಲೋದನ್ನು ನಾನು ನೋಡಿದ್ದೀನಿ. ಈಗ ಅವರಿಗೂ ಸಹ ನಾನು ಇದನ್ನು ಮಾಡಿ ತೋರಿಸ್ತಾ ಇದ್ದೇನೆ. ದಯವಿಟ್ಟು ಹಾಲಿನ ಪೌಡ್ರನ್ನು ದಯವಿಟ್ಟು ವೇಸ್ಟ್ ಮಾಡಬೇಡಿ. ಈ ರೀತಿ ಒಂದು ಸಿಹಿ ತಿಂಡಿಗಳನ್ನು ಮಾಡಿಕೊಂಡು ಮನೆಯಲ್ಲಿ ಎಲ್ಲರಿಗೂ ಕೊಡಿ, ನೀವು ಸಹ ತಿನ್ನಿ. ಈ ಒಂದು ಕಾಲ ಯಾವುದನ್ನೇ ಆಗಲಿ ವೇಸ್ಟ್ ಮಾಡುವಂತಹ ಕಾಲ ಅಲ್ಲ ಸ್ನೇಹಿತರೆ, ಹಾಗಾಗಿ ಹೇಳ್ತಾ ಇದ್ದೇನೆ. ನೋಡಿ, ಈಗ ಅದು ಆರಿದೆ, ತಳಬಿಟ್ಟು ಬಂದಿದೆ, ಕೈಗೆ ಅಂಟೋದಿಲ್ಲ. ಈಗ ನಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ನಾವು ಉಂಡೆಗಳನ್ನು ಮಾಡ್ಕೊಳ್ಬೋದು. ಇಲ್ಲಾಂದರೆ ಸ್ಕ್ವಯರ್ ಟೈಪ್ ಆದರೂ ನಾವು ಯಾವ ಟೈಪ್ ಬೇಕು ಆ ಟೈಪ್ನ ನಾವು ಕಟ್ಟು ಸಹ ಮಾಡ್ಕೊಳ್ಬೋದು. ನಾನಿಲ್ಲಿ ಉಂಡೆ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ ಅದನ್ನು ಇಡ್ತಾ ಇದ್ದೇನೆ. ಅದ್ರ ಮೇಲೆ ನಾನು ಪಿಸ್ತಾ ಏನು ತೊಗೊಂಡಿದ್ದೆ ಆ ಪಿಸ್ತಾನ ಅದ್ರ ಮೇಲೆ ಇಡ್ತಾ ಇದ್ದೇನೆ. ಇದು ಸ್ವಲ್ಪ ಆರಬೇಕು. ಆರಿದ ನಂತರ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ, ತುಂಬ ಗಟ್ಟಿ ಬರೋದಿಲ್ಲ, ಸ್ಮೂತ್ ಗಟ್ಟಿ ಬರುತ್ತೆ. ನೋಡಿ ಸ್ನೇಹಿತರೆ, ಎಲ್ಲದು ರೆಡಿಯಾಗಿದೆ. ಹಾಲಿನ ಪೌಡರ್ ಕೆನೆಭರಿತ ಆಗಿರೋದ್ರಿಂದ ತುಂಬ ರುಚಿಯಾಗಿ ಇರುತ್ತೆ. ಯಾವುದೇ ಹಾಲಿನ ಪೌಡ್ರ್ ಆದರೂ ಕೆನೆಭರಿತ ಆಗಿರುತ್ತೆ. ನೋಡಿ, ಈಗ ಪೂರ್ತಿ ಆರಿದೆ. ಈ ಒಂದು ದೂದ್ ಪೇಡ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಸ್ನೇಹಿತರೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿರೋ ಸ್ನೇಹಿತರಿಗೆ ಧನ್ಯವಾದಗಳು ಹಾಗೂ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮ್ಮ ಒಂದು ಈ ಸಪೋರ್ಟ್ ಯಾವಾಗಲೂ ಇರಲಿ ಸ್ನೇಹಿತರೆ. ಥ್ಯಾಂಕ್ ಯು.